ರಾಮಪುರ ಎಂಬ ಪುಟ್ಟ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡ ರೈತ ವಾಸವಾಗಿದ್ದ. ಅವನಿಗೆ ಸ್ವಂತ ಜಮೀನು ಇರಲಿಲ್ಲ. ಹಾಗಾಗಿ ಅದೇ ಹಳ್ಳಿಯ ದೊಡ್ಡ ಜಮೀನ್ದಾರ ಗೋವಿಂದ ಶೆಟ್ಟರ ಹೊಲದಲ್ಲಿ ಕೂಲಿ ಕೆಲಸ ಮಾಡುತ್ತಾ ಜೀವನ ನಡೆಸುತ್ತಿದ್ದ. ರಾಮಯ್ಯ ಬಡವನಾದರೂ ಬಹಳ ಪ್ರಾಮಾಣಿಕ ಮತ್ತು ಬುದ್ಧಿವಂತನಾಗಿದ್ದ. ಆದರೆ ಜಮೀನ್ದಾರ ಗೋವಿಂದ ಶೆಟ್ಟಿ ಮಾತ್ರ ಇದಕ್ಕೆ ತದ್ವಿರುದ್ಧ. ಅವನ ಬಳಿ ಬೇಕಾದಷ್ಟು ಹಣವಿದ್ದರೂ ಪರರ ಸೊತ್ತನ್ನು ಹೇಗಾದರೂ ಮಾಡಿ ತನ್ನದಾಗಿಸಿಕೊಳ್ಳಬೇಕು ಎಂಬ ದುರಾಸೆ ಅವನಲ್ಲಿ ಮನೆ ಮಾಡಿತ್ತು. ಒಂದು ಬೇಸಿಗೆಯ ಮಧ್ಯಾಹ್ನ ರಾಮಯ್ಯ ಜಮೀನ್ದಾರರ ಹೊಲದಲ್ಲಿ ಬಹಳ ಆಳವಾಗಿ ಭೂಮಿಯನ್ನು ಅಗೆಯುತ್ತಿದ್ದ. ಹಠಾತ್ತಾಗಿ ಅವನ ಗುದ್ದಲಿ ಯಾವುದೋ ಗಟ್ಟಿಯಾದ ವಸ್ತುವಿಗೆ ತಗುಲಿತು. ಕುತೂಹಲದಿಂದ ಮಣ್ಣನ್ನು ಪಕ್ಕಕ್ಕೆ ಸರಿಸಿ ನೋಡಿದಾಗ ಅಲ್ಲಿ ಹಳೆಯ ಕಾಲದ ಮಣ್ಣಿನ ಮಡಕೆಯೊಂದು ಇತ್ತು. ಅದನ್ನು ಹೊರಕ್ಕೆ ತೆಗೆದು ಮುಚ್ಚಳ ಸರಿಸಿದಾಗ ರಾಮಯ್ಯನ ಕಣ್ಣುಗಳು ಅಚ್ಚರಿಯಿಂದ ಅಗಲವಾದವು. ಆ ಮಡಕೆಯ ತುಂಬಾ ಹೊಳೆಯುವ ಚಿನ್ನದ ನಾಣ್ಯಗಳಿದ್ದವು. ರಾಮಯ್ಯನ ಪ್ರಾಮಾಣಿಕತೆ ಎಷ್ಟಿತ್ತೆಂದರೆ ಅವನು ಒಂದು ಕ್ಷಣವೂ ಯೋಚಿಸದೆ ಆ ಮಡಕೆಯನ್ನು ಜಮೀನ್ದಾರರ ಬಳಿಗೆ ತೆಗೆದುಕೊಂಡು ಹೋದ. ಶೆಟ್ಟರೆ, ನಿಮ್ಮ ಹೊಲದಲ್ಲಿ ಕೆಲಸ ಮಾಡುವಾಗ ಈ ಚಿನ್ನದ ಮಡಕೆ ಸಿಕ್ಕಿತು. ಇದು ನಿಮ್ಮ ಜಮೀನಿನಲ್ಲಿ ಸಿಕ್ಕಿದ್ದರಿಂದ ಇದು ನಿಮಗೆ ಸೇರಬೇಕು ಎಂದು ಅದನ್ನು ಒಪ್ಪಿಸಿದ. ಚಿನ್ನವನ್ನು ನೋಡಿದ ಕೂಡಲೇ ಜಮೀನ್ದಾರನ ಕಣ್ಣುಗಳಲ್ಲಿ ಹೊಳಪು ಮೂಡಿತು. ಅವನ ದುರಾಸೆ ಹೆಚ್ಚಾಯಿತು. ಮಡಕೆಯನ್ನು ಪಡೆದುಕೊಂಡ ಶೆಟ್ಟಿ ಕೃತಜ್ಞತೆ ಸಲ್ಲಿಸುವ ಬದಲು, ಹೌದು ರಾಮಯ್ಯ, ಈ ಜಮೀನು ನನ್ನದು, ಹಾಗಾಗಿ ಇದರಲ್ಲಿ ಸಿಕ್ಕ ಪ್ರತಿಯೊಂದು ಕಲ್ಲು ಮಣ್ಣು ನನ್ನದೇ. ಈ ಮಡಕೆ ನನ್ನ ಬಳಿಯೇ ಇರಲಿ, ನೀನು ನಿನ್ನ ಕೆಲಸಕ್ಕೆ ಹೋಗು ಎಂದು ಗದರಿಸಿದ. ಆದರೆ ರಾಮಯ್ಯನಿಗೆ ಶೆಟ್ಟರ ಈ ಅಹಂಕಾರ ಮತ್ತು ಅನ್ಯಾಯದ ನಡವಳಿಕೆ ಇಷ್ಟವಾಗಲಿಲ್ಲ. ಅವನು ಮಡಕೆಯನ್ನು ನ್ಯಾಯವಾಗಿ ಹಂಚಿಕೊಳ್ಳೋಣವೆಂದರೂ ಶೆಟ್ಟಿ ಒಪ್ಪಲಿಲ್ಲ. ಕೊನೆಗೆ ಈ ವಿಷಯ ಊರಿನ ಪಂಚಾಯಿತಿಗೆ ಹೋಯಿತು. ಪಂಚಾಯಿತಿಯ ಕಟ್ಟೆಯ ಮೇಲೆ ಊರಿನ ಹಿರಿಯರು ಕುಳಿತಿದ್ದರು. ಜಮೀನ್ದಾರ ಶೆಟ್ಟಿ ತನ್ನ ವಾದ ಮಂಡಿಸಿದ. ಹಿರಿಯರೇ, ನನ್ನ ಜಮೀನಿನಲ್ಲಿ ಸಿಕ್ಕ ವಸ್ತು ನನಗೆ ಸೇರಬೇಕು ಎಂಬುದು ನ್ಯಾಯ. ಹಾಗಾಗಿ ಈ ಮಡಕೆ ನನ್ನದು. ಆಗ ಪಂಚಾಯಿತಿ ಮುಖ್ಯಸ್ಥರು ರಾಮಯ್ಯನನ್ನು ಕೇಳಿದರು, ರಾಮಯ್ಯ, ನಿನ್ನ ಉತ್ತರವೇನು? ರಾಮಯ್ಯ ಶಾಂತವಾಗಿ ಶೆಟ್ಟರ ಕಡೆ ತಿರುಗಿ ಕೇಳಿದ, ಶೆಟ್ಟರೆ, ನೀವು ನನಗೆ ಕೂಲಿ ಕೆಲಸಕ್ಕೆ ಇಟ್ಟುಕೊಳ್ಳುವಾಗ ಏನು ಹೇಳಿದ್ದಿರಿ? ಶೆಟ್ಟಿ ಅಹಂಕಾರದಿಂದ ಹೇಳಿದ, ನಾನು ನಿನ್ನ ಕೈ ಮತ್ತು ಕಾಲುಗಳ ಕೆಲಸವನ್ನು, ದೈಹಿಕ ಶ್ರಮ ಮಾತ್ರ ಕೂಲಿಗೆ ಕೊಂಡುಕೊಂಡಿದ್ದೇನೆ, ನಿನ್ನ ಬುದ್ಧಿಯನ್ನಲ್ಲ ಎಂದು ಊರಿನವರ ಮುಂದೆ ಆರ್ಭಟಿಸಿದ. ಅದನ್ನೇ ಕಾಯುತ್ತಿದ್ದ ರಾಮಯ್ಯ ನಗುನಗುತ್ತಾ ಪಂಚಾಯಿತಿಯವರಿಗೆ ಹೇಳಿದ, ಹಿರಿಯರೇ, ಕೇಳಿದಿರಲ್ಲವೇ? ಶೆಟ್ಟರು ಕೊಂಡುಕೊಂಡಿದ್ದು ಕೇವಲ ನನ್ನ ಕೈಕಾಲುಗಳ ಶ್ರಮವನ್ನು ಮಾತ್ರ. ಆದರೆ ಈ ಚಿನ್ನದ ಮಡಕೆ ಸಿಕ್ಕಿದ್ದು ನನ್ನ ಕಣ್ಣುಗಳ ಗಮನದಿಂದ ಮತ್ತು ಅಗೆಯಬೇಕೆಂಬ ನನ್ನ ಬುದ್ಧಿಯಿಂದ. ಜಮೀನ್ದಾರರೇ ಹೇಳಿದಂತೆ ಅವರು ನನ್ನ ಬುದ್ಧಿಯನ್ನು ಕೊಂಡುಕೊಂಡಿಲ್ಲ. ಹಾಗಾಗಿ ನನ್ನ ಬುದ್ಧಿಯಿಂದ ಸಿಕ್ಕ ಈ ಮಡಕೆ ಅವರ ಜಮೀನಿನದ್ದಾದರೂ ಅದು ನನ್ನದೇ ಕಷ್ಟಕ್ಕೆ ಸಂದ ಫಲ. ರಾಮಯ್ಯನ ಈ ಚಾಣಾಕ್ಷತನದ ಮಾತನ್ನು ಕೇಳಿ ಇಡೀ ಪಂಚಾಯಿತಿ ಚಪ್ಪಾಳೆ ತಟ್ಟಿತು. ಜಮೀನ್ದಾರನಿಗೆ ತನ್ನದೇ ಮಾತು ತನಗೆ ಉರುಳಾದುದನ್ನು ಕಂಡು ಮಾತನಾಡಲು ಸಾಧ್ಯವಾಗಲಿಲ್ಲ. ಪಂಚಾಯಿತಿ ಮುಖ್ಯಸ್ಥರು ನಕ್ಕು, ರಾಮಯ್ಯನ ಮಾತು 100ಕ್ಕೆ 100 ಸತ್ಯ. ಕೆಲಸಗಾರನ ಬುದ್ಧಿಶಕ್ತಿಯ ಮೇಲೆ ಯಜಮಾನನಿಗೆ ಹಕ್ಕಿರುವುದಿಲ್ಲ ಎಂದು ತೀರ್ಪು ನೀಡಿ ಆ ಚಿನ್ನದ ಮಡಕೆಯನ್ನು ರಾಮಯ್ಯನಿಗೆ ಕೊಡಿಸಿದರು. ಕಥೆಯ ನೀತಿ: 1. ಪ್ರಾಮಾಣಿಕತೆ ಯಾವತ್ತೂ ಕೈಬಿಡುವುದಿಲ್ಲ. 2. ಅತಿಯಾದ ಆಸೆ, ದುರಾಸೆ ಮನುಷ್ಯನ ಬುದ್ಧಿಗೆ ಮುಳುವಾಗುತ್ತದೆ. 3. ಸಮಯ ಪ್ರಜ್ಞೆ ಮತ್ತು ಬುದ್ಧಿವಂತಿಕೆ ಇಡೀ ಜಗತ್ತಿನ ಆಸ್ತಿಗಿಂತ ದೊಡ್ಡದು.